ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್. ಆ್ಯಂಡ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮಮ್ಮ ಮಟನ್ ಬಿರಿಯಾನಿ ಮಾಡ್ತಿದ್ದಾರೆ. ಅದು ಕಡಿಮೆ ಕ್ವಾಂಟಿಟಿಲಿ, ಬಿಕಾಸ್ ಒನ್ ಟೈಮಿಗಾದರೆ ಸಾಕಂತ. ಆ್ಯಂಡ್ ಮಟನ್ ಕೂಡ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಮ್ಮಮ್ಮ ಸಾಂಬಾರಿಗೆ ತರಿಸಿದ್ದು ಮಟನ್ನ ಬಿರಿಯಾನಿ ಮಾಡಿಕೊಡ್ತೀನಿ, ಯಾಕಂದರೆ ನನಗೆ ಅಂತ ನನ್ನ ತಮ್ಮಂಗೆ ಮಟನ್ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಮಟನ್ ಬಿರಿಯಾನಿ ಮಾಡ್ತಿದ್ದಾರೆ. ಮೊದಲಿಗೆ ಇಲ್ಲಿ ಮಟನ್ನ ಫ್ರೈ ಮಾಡ್ತಿದ್ದಾರೆ, ಸ್ವಲ್ಪ ಅರಿಶಿನ ಮತ್ತು ಸಾಲ್ಟ್ ಹಾಕಿ. ಅದು ಫ್ರೈ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಅದನ್ನು ವಿಜುವಲ್ಸ್ ತೊಗೋಬೇಕಾಗತ್ತೆ. ಆ್ಯಂಡ್ ಇದು ತುಂಬಾ ಈಸಿ ಮಟನ್ ಬಿರಿಯಾನಿ ಮಾಡೋದು. ಏನು ಫ್ರೈ ಮಾಡಿರ್ತೀವಿ ಮಟನ್, ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರು ಹಾಕ್ಕೊಂಡು ಆ ಮಟನ್ ಎಷ್ಟು ಸಾಫ್ಟ್ ಬೇಕೋ ಅಷ್ಟು ಸಾಫ್ಟಾಗಿ ನಾವು ವಿಜುವಲ್ಸ್ ತೊಗೋಬೋದು. ಒಂದೊಂದು ಮಟನ್ ಒಂದೊಂದು ಥರ ಆಗುತ್ತೆ. ಆ್ಯಂಡ್ ಇದು ನಮ್ಮದು ಬೇಗನೆ ಸಾಫ್ಟ್ ಆಯಿತು. ಸೊ ನಾವು ಒಂದು 4 ವಿಜುವಲ್ಸ್ ತೊಗೊಂಡ್ವಿ ಅಷ್ಟೇ. ಆ್ಯಂಡ್ ಇವಾಗ ಅದು ರೆಡಿ ಆಗಿದೆ. ಅದನ್ನು ಒಂದು ಪಾತ್ರೆಯಲ್ಲಿ ಹಾಕೋಣ. ಆ ನೀರನ್ನ ನಾವು ವೇಸ್ಟ್ ಮಾಡಬಾರ್ದು, ಬಿಕಾಸ್ ಅದರಲ್ಲೇ ಇರೋದು ಆ ಒಂದು ಫ್ಲೇವರ್ಸ್ ಎಲ್ಲ ಮಟನ್ದು. ಆ್ಯಂಡ್ ಈ ಕಡೆ ಬಂದರೆ ಏನು ಮಟನ್ ಬಿರಿಯಾನಿಗೆ ಏನು ಬೇಕು ಇಂಗ್ರೀಡಿಯೆಂಟ್ಸ್, ಲೈಕ್ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಕೆಲವೊಬ್ಬರು ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ. ನಾವು ಆರಿಸ್ಕೊಂಡಿದ್ದೀವಿ, ಹಾಗೆ ಹಾಕ್ತಿಲ್ಲ. ನೀವು ಹಾಗೇನೂ ಕೂಡ ಹಾಕೋಬೋದು. ಆ್ಯಂಡ್ ಈಗ ಅದೇ ಒಂದು ಕುಕ್ಕರಲ್ಲಿ ನಾವೀಗ ಸ್ವಲ್ಪ ಎಣ್ಣೆ ಹಾಕ್ತೀವಿ. ಆ್ಯಕ್ಚುಲಿ ನಾವು ಲೈಟಾಗಿ ಎಣ್ಣೆ ಹಾಕ್ತಿದ್ದೀವಿ, ಬಿಕಾಸ್ ನೀವು ಆಗಲೇ ನೋಡಿದ ಹಾಗೆ ನಾನು ತೋರಿಸ್ದೆ ಕೊಲೆಸ್ಟ್ರಾಲ್ ಮೀನ್ಸ್ ಕೊಬ್ಬು ಎಷ್ಟಿತ್ತು ಚರ್ಬಿದು ಅಂತ. ಸೊ ಅದಕ್ಕೆ ಹೆವಿ ಆಗಿಬಿಡುತ್ತೆ ಅಂತ ನಾವು ಸ್ವಲ್ಪ ಕ್ವಾಂಟಿಟಿಲಿ ಆಯಿಲ್ ಹಾಕ್ತಿದ್ದೀವಿ. ಆ್ಯಂಡ್ ಸ್ವಲ್ಪ ತುಪ್ಪ ಸೇರಿಸೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಆ್ಯಂಡ್ ಫ್ಲೇವರ್ಫುಲ್ಲಾಗಿರುತ್ತೆ. ಸೊ ಅದಕ್ಕೇ ಕಡಿಮೆ ಆಯಿಲ್ ಹಾಕ್ತಿದ್ದೀವಿ. ಆ್ಯಂಡ್ ಈಗ ಫಸ್ಟ್ ನಾವು ಪುದೀನ, ಕೊತ್ತಂಬರಿ ಏನು ಸೊಪ್ಪೆಲ್ಲ ಹಚ್ಕೊಂಡಿದ್ವಿ ಅದನ್ನು ಹಾಕ್ತಿದ್ದೀವಿ. ಅದು ಒಂದು ಫ್ಲೇವರ್ ಬರುತ್ತೆ, ಸ್ಮೆಲ್. ಅದಾದಮೇಲೆ ಏನು ಈರುಳ್ಳಿ ಹಚ್ಚಿದ್ದೀವಿ, ಈರುಳ್ಳಿ ಹಾಕ್ಕೊಂಡು ಆ್ಯಸ್ ಯೂಶ್ವಲ್ ಇದೆಲ್ಲರಿಗೂ ಗೊತ್ತೇ ಇರುತ್ತೆ, ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆಮೇಲೆ ಟೊಮೊಟೊ ಹಾಕಿ, ಟೊಮೊಟೊ ಅಂತೂ ಬೇಯೋದು ತುಂಬ ಲೇಟು. ಸೊ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಬೆಂದುಬಿಡುತ್ತೆ. ಆ್ಯಂಡ್ ಸಾಲ್ಟ್ ಹಾಕಿದ ತಕ್ಷಣ ನಿಮ್ಗೆ ಯಾವ್ಯಾವ ಸ್ಪೈಸಸ್ ಬೇಕು, ಲೈಕ್ ಆ್ಯಂಡ್ ಇವಾಗ ನಾವು ಇದು ಆ್ಯಡ್ ಮಾಡ್ತಿದ್ದೀವಿ. ಇದಾದಮೇಲೆ ಸ್ಪೈಸಸ್ ಹಾಕೋಬೋದು, ಅಥವಾ ಸ್ಪೈಸಸ್ ಆಗೋಕ್ಕಿಂತ ಮುಂಚೆನಾದರೂ ಹಾಕ್ಕೊಳ್ಬೋದು. ಈಗ ಏನು ಬೇಯಿಸ್ಕೊಂಡಿದ್ವಿ ಮಟನ್ನ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ವಿ. ಅದ್ರ ಜೊತೆ ಸ್ವಲ್ಪ ಫ್ರೈ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬೇಯೋಕ್ಕೆ ಎಲ್ಪ್ ಆಗುತ್ತೆ ಮಟನ್ ಪೀಸಸ್. ಇದಾದಮೇಲೆ ನಾವು ಜಾರಲ್ಲಿ ಲೈಕ್ ಚಕ್ಕೆ, ಲವಂಗ, ಜಾಯಿಕಾಯಿ, ಏನೇನು ಸ್ಪೈಸಸ್ ಬೇಕು ಅದನ್ನೆಲ್ಲ ಹಾಕೋಬೋದು. ಅದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನಾವಿಲ್ಲಿ ಎಕ್ಸ್ಟ್ರಾ ಬಿಕಾಸ್ ನಮ್ಮ ಫ್ಯಾಮಿಲಿಲೆಲ್ಲ ತುಂಬ ಖಾರ ಇಷ್ಟಪಡ್ತಾರೆ, ಲೈಕ್ ಬಿರಿಯಾನಿ ಅದರಲ್ಲೆಲ್ಲ. ಸೊ ಅದಕ್ಕೇ ನಾವು ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪುಡಿ ಅದನ್ನೆಲ್ಲ ಸ್ವಲ್ಪ ಆ್ಯಡ್ ಮಾಡಿದ್ವಿ. ನೋಡಿ, ಇನ್ನೂ ಸ್ವಲ್ಪ ಬೇಕಂತ ಆ್ಯಡ್ ಮಾಡ್ತಾಯಿದ್ದೀವಿ, ಬಿಕಾಸ್ ನಾವು ಹಾಕಿದ್ದಿದ್ದು ಮೆಣಸಿನ್ಕಾಯಿ ಏನಿತ್ತು ಅದಷ್ಟು ಸ್ಪೈಸಿ ಇರಲಿಲ್ಲ. ಸೊ ಅದಕ್ಕೇ. ಆ್ಯಂಡ್ ಇವಾಗ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ, ಆ್ಯಂಡ್ ಇವಾಗ ಅರಿಶಿನ ಕೂಡ ಹಾಕಿದ್ರು ನಮ್ಮಮ್ಮ, ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು. ಲೈಕ್ ಅದು ಎಲ್ಲ ಕ್ಲಿಯರಾಗಿ ಬೆಂದಾದಮೇಲೆ ಅದ್ರ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ, ನೀವು ನೋಡ್ಬೋದು. ನೋಡಿ, ಈಗ ಅಲ್ಲಿ ಕಾಣಿಸ್ತಿದೆಯಲ್ಲ ಎಣ್ಣೆ, ಆ ಥರ ಬಿಟ್ಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಅದಕ್ಕೆ ಸ್ವಲ್ಪ ಕರ್ಡ್ ಆ್ಯಡ್ ಮಾಡೋಣ. ಕರ್ಡ್ ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಆಫ್ ರೈಸ್ ಹಾಕೊಬೋದು. ಆ್ಯಂಡ್ ಪೀಸ್ ಕೂಡ ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. ಆ್ಯಂಡ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕಿರ್ತೀರಲ್ಲ, ಅದಾದಮೇಲೆ ವಾಟರ್ನ ಆ್ಯಡ್ ಮಾಡಿ. ಫಸ್ಟು ಏನು ಮಾಡ್ತೀರಾ ಅಂದರೆ ವಿಜಿಲ್ ತೊಗೊಂಡಿರ್ತೀರಲ್ಲ ಆ ವಾಟರ್ನ ಆ್ಯಡ್ ಮಾಡಿ. ಆಮೇಲೆ ಬೇಕು ಅಂದರೆ ನಾವು ನಾರ್ಮಲ್ ವಾಟರ್ ಹಾಕೋಬೋದು, ಬಟ್ ಫಸ್ಟೇ ನಾರ್ಮಲ್ ವಾಟರ್ ಹಾಕ್ಕೊಂಡ್ರೆ ಈ ವಾಟರ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೇ. ಆ್ಯಂಡ್ ಇದು ಟೇಸ್ಟು ಬರೋಲ್ಲ ಈ ವಾಟರ್ ವೇಸ್ಟ್ ಮಾಡಿಬಿಟ್ರೆ, ನೀವು ಮಟನ್ದೆಲ್ಲ ಫ್ಲೇವರ್ ಅದರಲ್ಲೇ ಹೊರಟೋಗುತ್ತಲ್ಲ. ಸೊ ಅದಕ್ಕೇ. ಆ್ಯಂಡ್ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಅದು ಕುದಿ ಬಂದಮೇಲೆ ನೀವು ರುಚಿ ನೋಡಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ರುಚಿ ಕರೆಕ್ಟಾಗಿದ್ದರೆ ಏನು ಚರ್ಬಿ ಏನಿದೆ ಅದನ್ನು ಆ್ಯಡ್ ಮಾಡಿ. ಚರ್ಬಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ 1 ಸ್ಪೂನ್ ಗೀನ ಹಾಕಿ, ಆ್ಯಂಡ್ ನೋಡಿ ಹಾಕಿ. ಚರ್ಬಿ ಏನಾದರೂ ಜಾಸ್ತಿ ಇಲ್ಲ ಅಂದರೆ 2 ಸ್ಪೂನ್ ಗೀ ಹಾಕ್ಬೋದು. ಚರ್ಬಿ ಏನಾದರೂ ಕಡಿಮೆ ಇದೆ ಅಂದರೆ 1 ಸ್ಪೂನ್ ಹಾಕಿ. ನಮ್ಮ ಮನೇಲಿ ಜಾಸ್ತಿ ಇದ್ದಿದ್ದರಿಂದ ನಾವು 1 ಸ್ಪೂನ್ ಹಾಕ್ತಿದ್ದೀವಿ, ಬಿಕಾಸ್ ಜಾಸ್ತಿ ಆದ್ರೂ ತಿನ್ನೋದಕ್ಕಾಗಲ್ಲ, ಮಚ್ಚಿಟ್ಟು ಹೊಡೆದಾಗುತ್ತೆ. ಸೊ ಅದಕ್ಕೇ ಗೀ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ
ಸ್ವಲ್ಪ ಕುದಿ ಬಂದಮೇಲೆ ಲಿಟ್ನ ಕ್ಲೋಸ್ ಮಾಡಿ. ಲಿಟ್ ಕ್ಲೋಸ್ ಆದಮೇಲೆ 1 ವಿಷಲ್ ಸಾಕು, ಅಥವಾ 2 ವಿಷಲ್ಸ್ ಬೇಕು ಅಂದ್ರೂ ನೀವು 2 ವಿಷಲ್ ತೊಗೋಬೋದು. ಈಗ ನೋಡಿ ಓಪನ್ ಮಾಡ್ತೀವಿ, ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಅಂದರೆ, ನೀವೇ ನೋಡ್ತಾ ಇದ್ದೀರಿ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಅಂತ. ಆ್ಯಂಡ್ ಇವಾಗ ಮಿಕ್ಸ್ ಮಾಡಬೇಕು ಅದನ್ನು, ಇಲ್ಲಾಂದರೆ ಫ್ಲೇವರ್ಸ್ ಎಲ್ಲ ಮೇಲೆ ಇರುತ್ತಲ್ಲ, ಅದು ತಿಂದಾಗ ನಿಮಗೆ ಕೆಲವೊಂದು ಕಡೆ ಫ್ಲೇವರ್ ಇರುತ್ತೆ, ಕೆಲವೊಂದು ಕಡೆ ಫ್ಲೇವರ್ ಇರಲ್ಲ, ಆ ಥರ ಆಗಿಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಬೇರೆ ಪಾತ್ರೆಗೆ ಹಾಕು ಕೂಡ ಮಿಕ್ಸ್ ಮಾಡ್ಬೋದು. ಆ್ಯಂಡ್ ನಾನೀಗ ಟೇಸ್ಟ್ ಮಾಡ್ತಿದ್ದೀನಿ. ವಾಯ್ಸ್ ರೆಕಾರ್ಡ್ ಮಾಡ್ತಿದ್ರೇ ನನಗೆ ತಿನ್ನಬೇಕಂತ ಮತ್ತೆ ಫೀಲ್ ಆಗ್ತಿದೆ, ಅಷ್ಟು ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ, ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಮಸ್ಕಾರ.